ಇವತ್ತು ಯಾವ ರೀತಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಪಕ್ಷ 15 ತಿಂಗಳಾಗಿದೆ ಆಡಳಿತಕ್ಕೆ ಬಂದು. ಪ್ರತಿನಿತ್ಯ ನಿನ್ನೆನೂ ನೋಡಿದ್ವು, ವಾಲ್ಮೀಕಿ ನಿಗಮದಲ್ಲಿ ಎಸ್ಟಿಗೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನು 187 ಕೋಟಿ ಯಾವ ರೀತಿ ನೀವು ಬಳಕೆ ಮಾಡಿದ್ದೀರಿ, ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಇದ್ರ ಬಗ್ಗೆನೂ ನಿನ್ನೆ ನೋಡ್ತಾ ಇದ್ದೆ ನಾನು. ಒಂದಷ್ಟು ಪ್ರತಿಕ್ರಿಯೆಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಗಮನಿಸ್ತೆ. ಜೊತೆಯಲ್ಲಿ ಇನ್ನೊಬ್ಬರು ಯಾರೋ ಕಾಂಗ್ರೆಸ್ನ ಮಂತ್ರಿ ಹೇಳ್ತಾ ಇದ್ರು, ಇದರಲ್ಲಿ ಇಡಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ರು. ಬಹುಶಃ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ, 2 ಕೋಟಿಗೂ ಹೆಚ್ಚು ಇಂಟರ್ ಸ್ಟೇಟಲ್ಲಿ ಈ ರೀತಿ ಹಣವನ್ನು ದುರುಪಯೋಗ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಡಿ ಇಂಟರ್ಫಿಯರೆನ್ಸ್ ಕೊಟ್ಟೇ ಕೊಡ್ತಾರೆ. ಇಷ್ಟು ಒಂದು ಪರಿಜ್ಞಾನ ಇಲ್ಲದೆ ಈ ರೀತಿ ಉದ್ದಟತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳೇನು ಆಡ್ತಾ ಇದ್ದಾರೆ ಪ್ರತಿನಿತ್ಯ. ಬಹುಶಃ ಎಲ್ಲೋ ಒಂದು ಕಡೆ ಈ ವಾಲ್ಮೀಕಿ ನಿಗಮದಲ್ಲಿ ಕೇವಲ ಮಂತ್ರಿಗಳಷ್ಟೇ ಅಲ್ಲ, ಕೇವಲ ವಾಲ್ಮೀಕಿ ನಿಗಮದ ಅಧ್ಯಕ್ಷರಷ್ಟೇ ಅಲ್ಲ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡಿ ಇಂಟರ್ಫಿಯರೆನ್ಸ್ ಏನು ಕೊಟ್ಟಿದ್ದಾರೆ, ಬಹುಶಃ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಸಾಕಷ್ಟು ತಿಮಿಂಗ್ಲಗಳು ಕೂಡ ಹಿಡಿತಕ್ಕಂಥದ್ದು ಆಗತ್ತೆ ಅನ್ನೋದು ನನ್ನ ಭಾವನೆ. ಏಕೆಂದರೆ ಇದು ಕೇವಲ ಮಂತ್ರಿನೋ ಕೇವಲ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಒಂದು ಒಳ ಒಪ್ಪಂದದಿಂದ ಮಾತುಕತೆಯಿಂದ ಇವತ್ತು ಇಷ್ಟು 187 ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಸರ್ಕಾರದ ಲೆವೆಲಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ತನಿಖೆ ಆಗಬೇಕಾಗಿದೆ. ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದೆ. ಇದು ಪ್ರತಿಯೊಬ್ಬರ ಬಯಕೆ. ಏಕೆಂದರೆ ಇದು ಜನರ ದುಡ್ಡು. ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ, ವಿಶೇಷವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ದುಡ್ಡು. ಈ ಚುನಾವಣೆ ಸಂದರ್ಭದಲ್ಲೂ ನಾನು ಮಾತನಾಡಿದೆ, SCP TSP ವರ್ಕ್ಗೆ ಹಣವನ್ನು ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಈಗ ಇದು ಕೂಡ ಬಯಲಿಗೆ ಬಂದಿದೆ. ಜೊತೆಯಲ್ಲಿ 15 ತಿಂಗಳಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. 15 ತಿಂಗಳಿಂದ ಕೂಡ ನಮ್ಮ ರೈತರುಗಳಿಗೆ ಅತಿ ಹೆಚ್ಚು ಹಾಲು ಉತ್ಪಾದಕರು ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 22.5 ಲಕ್ಷ ಜನ ಇವತ್ತು ಹಾಲು ಉತ್ಪಾದಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಪ್ರತಿನಿತ್ಯ 1 ಕೋಟಿ ಲೀಟ್ರು ಇವತ್ತು ಹಾಲನ್ನು ನಮ್ಮ ರೈತರುಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು. 1200 ಕೋಟಿ ಇವತ್ತು ಕಳೆದ 9 ತಿಂಗಳಿಂದ ಪ್ರೋತ್ಸಾಹ ಧನವನ್ನು ಇವತ್ತು ನಮ್ಮ ರೈತರಿಗೆ ನೀಡ್ದಿರಾ ಪ್ರತಿನಿತ್ಯ ಈ ರೀತಿ ಲೂಟಿ ಹೊಡ್ಕೊಂಡೇನು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಈಗ ಹೊಸದಾಗೆ ಮೊನ್ನೆ ಏನೋ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬೇಕು, ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಆಗ್ಬಿಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ. ನಿನ್ನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ಥಳೀಯ ಮುಖಂಡರುಗಳು ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ, ಬಹುಶಃ ತಾವೆಲ್ಲ ಭಾಗಿಯಾಗಿದ್ರಿ, ನಾನು ಕೆಲವೊಂದಷ್ಟು ನೋಡಿದೆ, ನಮ್ಮ ನಾಯಕರುಗಳು ಕಳಿಸ್ಕೊಟ್ಟಿದ್ರು. 1983 ಮನೆ ದೇವೇಗೌಡರು ಸಾಹೇಬರು ಆಗಿನ್ನೂ ನಾನು ಹುಟ್ಟಿರಲಿಲ್ಲ. ಆದರೆ ಸಾಕಷ್ಟು ಇತಿಹಾಸದ ಪಾಠಗಳನ್ನ ನನಗೆ ದೇವೇಗೌಡರು ಸಾಹೇಬರು ಮಾಡಿದ್ದಾರೆ, ವಿಷಯಗಳು ತಿಳ್ಕೊಂಡಿದ್ದೀನಿ ನಾನು ಕೂಡ. ರಾಮಕೃಷ್ಣ ಹೆಗಡೆ ಅವರ ಉಪಚುನಾವಣೆ ಏನು ಬಂತು 83ರಲ್ಲಿ, ಇದೇ ದೇವೇಗೌಡರು ಸಾಹೇಬರು 1 ತಿಂಗಳು ಕ್ಯಾಂಪ್ ಮಾಡಿ ಚುನಾವಣೆ ನಡೆಸ್ತಾರೆ. ಇಲ್ಲಿ ಕನಕಪುರ ಕ್ಷೇತ್ರದಲ್ಲಿ
ಯಾವ ರೀತಿ ರಸ್ತೆಗಳಿತ್ತು, ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇತ್ತು, ಒಂದೇ ಒಂದು ಸರ್ಕಾರದ ಕಟ್ಟಡಗಳಾದರೂ ಕಟ್ಟಲಿಕ್ಕಾಗಿತ್ತಾ ಕಾಂಗ್ರೆಸ್ನ ಸರ್ಕಾರದ ಕೈಲಿ? ಕಾಂಗ್ರೆಸ್ ಪಕ್ಷದ ಕೈಲಿ ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ. ಇವತ್ತು ಪಾಪ ಕೇಳ್ತಾರೆ, ನಿನ್ನೆ ನಾನು ನೋಡ್ತಾ ಇದ್ದೆ, ಎಲ್ಲ ನಮ್ಮ ನಾಯಕರುಗಳು ನೀವೇ ಕೂತಿದ್ದೀರಣ್ಣ ಇಲ್ಲಿ, ರಾಮನಗರದ ನಾಯಕರುಗಳು. ಅವ್ರು ಯಾರೋ ಮಹಾನ್ ಭಾವರು ಪಾಪ ನಿಮ್ಮೆಲ್ಲರ ಒಂದು ಹೋರಾಟದ ಶ್ರಮ, ದೇವೇಗೌಡರು ಸಾಹೇಬರು ಕುಮಾರಣ್ಣನ ಆಶೀರ್ವಾದ, ಬಹುಶಃ ಅವರು ಪಂಚಾಯತಿ ಮೆಂಬರ್ ಆಗಲಿಕ್ಕೆ ಲಾಯಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಸಾಮರ್ಥ್ಯತೆ ಹೊಂದಿದ್ರೋ ಏನೋ ನನಗೆ ಗೊತ್ತಿಲ್ಲ. ಅಂಥವ್ರನ್ನ ತಮ್ಮ ಒಂದು ಶ್ರಮದ ಪ್ರತಿಫಲ, ಕಾರ್ಯಕರ್ತರುಗಳು ತಮ್ಮ ಒಂದು ಶ್ರಮ, ತಮ್ಮ ದುಡಿಮೆ ಶಾಸಕರಾಗಿ ಆಯ್ಕೆ ಮಾಡ್ಕೊಂಬಂದ್ರಿ ತಾವೆಲ್ಲ. ಇವತ್ತು ಅಂಥವರು ಕೂತ್ಕೊಂಡು ಇವತ್ತು ಕುಮಾರಣ್ಣ, ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾರೆ ಅನ್ನೋದಾದರೆ, 2007ರಲ್ಲಿ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ರಾಮನಗರನ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಸಮಕಾಲದಲ್ಲಿ ಚಿಕ್ಕಬಳ್ಳಾಪುರನೂ ಕೂಡ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಇವತ್ತೇನು ಭೂಮಿಯ ಬೆಲೆ ಬಗ್ಗೆ ಮಾತನಾಡ್ತಾರೆ, ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಎಲ್ಲ ಮೇಲೆ ಹೋಗ್ಬಿಡುತ್ತೆ, ಇದೇನಾದ್ರು ದಕ್ಷಿಣಕ್ಕೆ ಸೇರಿಸಿದ್ರೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಒಂದು ಹೊಸ ಕ್ರಾಂತಿಕರವಾದಂಥ ಒಂದು ಬೆಲೆಗಳು ಬಂದುಬಿಡುತ್ತೆ ಇವತ್ತು ಅನ್ನೋದನ್ನು ಏನು ಚರ್ಚೆ ಮಾಡ್ತಾರೆ. ಇವತ್ತಿಲ್ಲಿ ಬಂದು ನೋಡಲಿ, ಇವತ್ತು ಕಂದಾಯ ಭವನ ಕಟ್ಟಿರೋದು ಯಾರು, ಮಿನಿ ವಿಧಾನಸೌಧ ಕಟ್ಟಿರೋದು ಯಾರು, ಯಾತಕ್ಕೋಸ್ಕರ ರಾಮನಗರನೇ ಜಿಲ್ಲೆ ಕೇಂದ್ರ ಆಗಿ ಇವತ್ತು ಕುಮಾರಣ್ಣವ್ರು ಆಯ್ಕೆ ಮಾಡಿದ್ರು ಅಂದರೆ, ಕನಕಪುರ, ಮಾಗಡಿ, ಚನ್ನಪಟ್ಟಣ, ರಾಮನಗರ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಾಗ ದಿಸ್ ಇಸ್ ದ ಸೆಂಟರ್ ಪ್ಲೇಸ್. ಹಾಗಾಗಿ ಇದನ್ನು ಜಿಲ್ಲಾ ಕೇಂದ್ರ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ ನಂತರ ಇವತ್ತು ಪ್ರತಿನಿತ್ಯ ಬೆಂಗಳೂರಿಗೆ ಅಲಿಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಪಾಪ ನಮ್ಮ ಜಿಲ್ಲೆ ಜನತೆಯ ಸಮಸ್ಯೆಯನ್ನು ಅರ್ತು ಕುಮಾರಣ್ಣ ಅವರು ಜಿಲ್ಲಾ ಕೇಂದ್ರ ಘೋಷಣೆ ಮಾಡಿದ ನಂತರ ಜಿಲ್ಲಾ ಕಚೇರಿ ಸ್ಥಾಪನೆ ಆಯಿತು. ಯಾವುದೇ ಸಮಸ್ಯೆಗಳು ನಿಮ್ಮ ಮನೆ ಬಾಗಿಲಿಗೆ ಪರಿಹಾರವನ್ನು ತಗೊಂಡು ಬಂದು ಕೊಟ್ಟಂಥ ಒಂದು ಪ್ರಯತ್ನವನ್ನು ಕುಮಾರಣ್ಣ ಅವ್ರು ಮಾಡಿದರು. ಈಗ ಇತ್ತೀಚೆಗೆ ಈ ಜಿಲ್ಲಾಸ್ಪತ್ರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಕೊನೆ ಹಂತದಲ್ಲಿ ಒಂದು ಸಹಕಾರವನ್ನು ಕೊಟ್ಟು ಆ ಉದ್ಘಾಟನೆಯ ಸಮಾರಂಭದಲ್ಲಿ ಮಾನ್ಯ ಕುಮಾರಣ್ಣವರು ಕೂಡ ಭಾಗಿಯಾಗಿದ್ದರು. ಅಂದಿನ ಶಾಸಕರಾದಂಥ ಅನಿತಾ ಕುಮಾರಸ್ವಾಮಿ ಅವರು ಇದ್ದರು. 2010ರಲ್ಲಿ ಕುಮಾರಣ್ಣ ಅವರು 2008ರಲ್ಲಿ ಏನು ಸಂಸದರಾಗಿ ಆಯ್ಕೆ ಆದರು, 10ರಲ್ಲಿ ಕೇಂದ್ರದಿಂದ 30 ಕೋಟಿ ಅನುದಾನವನ್ನು ತಗೊಂಡು ಬಂದಿದ್ದು ಇವತ್ತು ಈ ಜಿಲ್ಲಾಸ್ಪತ್ರೆಯನ್ನು ಕಟ್ಟಲಿಕ್ಕೆ ಕುಮಾರಣ್ಣ ಅವರು. ತದನಂತರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು. ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಕುಮಾರಣ್ಣ ಅವರ ಒಂದು ಕಲ್ಪನೆಗೆ ಕೈ ಜೋಡಿಸಿ ಅವರು ಸಹಕಾರ ನೀಡಿದರು. ಹಾಗಾಗಿ ಇವತ್ತು ರಸ್ತೆಗಳು ತಗೊಳ್ಳಿ, ಇವತ್ತು ನಮ್ಮ ಆರೋಹಳ್ಳಿ ಭಾಗದಲ್ಲಿ ಎಷ್ಟು ಸೇತುವೆಗಳಾಗದಣ, ಅಲ್ಲೇ ನಮ್ಮ ಲೀಡರ್ಗಳು ಕೂತವ್ರೆ. ಏನಣ್ಣ, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಎಷ್ಟು ಸೇತುವೆಗಳ ನಿರ್ಮಾಣ ಆಯಿತು ಅಲ್ವೇ? ಇದೆಲ್ಲ ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲಿದೆ, ಇದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಜಿಲ್ಲೆ ಕಂಡಿದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ 94ನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ದಿನದಿಂದನೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ, ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನೇ ಚರ್ಚೆ ಮಾಡಬೇಕಾಗಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು, ನಾವೆಂದೂ ಕೂಡ ಕೂಪನ್ ಹಂಚಿ ರಾಜಕಾರಣ ಮಾಡಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು ಏನೇನೋ ಹೇಳ್ದಂಗಿದ್ದಾರೆ, ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಪಾಪ ರಾಮನ ಬಗ್ಗೆ ನಮಗೆ ಭಾಳ ಎಲ್ಲಿಲ್ದಿರ ಒಲವಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕುಡಿಯೋ ನೀರಿಂದು ಪಾಪ ಇವತ್ತು ನಾನು ಏನು ಕೇಳೋದಿಲ್ಲಣ್ಣ. ಅಂತಿಮವಾಗಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆಯ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ
ಉಪಮುಖ್ಯಮಂತ್ರಿಗಳು ಆರೋಳಿಗೆ ಬರ್ತಾರೆ, ನಮ್ಮ ರಾಮನಗರ ನಗರಕ್ಕೆ ಬರ್ತಾರೆ, ಇಲ್ಲಿ ಟೌನ್ ಭಾಗದಲ್ಲಿ 2 ಕಡೆ ಭಾಷಣ ಮಾಡ್ತಾರೆ. ಈಗ ಹಂಗೆ ಹೊಸದಾಗೆ ಚನ್ನಪಟ್ಟಣದ ಮೇಲೆ ಭಾಳ ಎಲ್ಲಿಲ್ದಿರೋ ಪ್ರೀತಿ ಹುಟ್ಟಿದೆ. ಇದೇ ರೀತಿ ಆಗಲೂ ಕೂಡ ಬಂದರು, ಒಂದು ಮಾತು ಹೇಳಿದರು ಉಪಮುಖ್ಯಮಂತ್ರಿಗಳು, ನನ್ನ ಮಕ್ಕ ನೋಡ್ಕೊಂಡು ಓಟ್ ಹಾಕಿ, ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ನನಗೆ ವಾತಾವರಣ ಪೂರ್ವಕವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಪ್ರಸ್ತಾವನೆ ಮಾಡಿದರು ಉಪಮುಖ್ಯಮಂತ್ರಿಗಳು. ಕೆಲವೊಂದಷ್ಟು ಜನ ಅವರನ್ನು ನೋಡಿ ಓಟ್ ಹಾಕಿದ್ರು, ಅಥವಾ ಕೆಲವೊಂದಷ್ಟು ವರ್ಗ ಅಮಾಯಕರು ಕೂಪನ್ಗೆ ಕೆಲವೊಂದಷ್ಟು ಜನ ಓಟ್ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ. ನಂದು ಒಂದೇ ಪ್ರಶ್ನೆ, ಇವತ್ತು ಕುಮಾರಣ್ಣನ ಅಭಿವೃದ್ಧಿ ಅವರು ಕಾಲಿಟ್ಟ ನಂತರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳಿಗೆ, ನಮ್ಮ ಕೂಪನ್ ಶಾಸಕರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. 15 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ. 135 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ ರಾಜ್ಯದ ಜನತೆ, ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ. ನಿಮಗೆ ಪಾಪ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ. ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ, 135 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ, ಹೌದಲ್ವೇ? ನಿಮ್ಮ ಕಡೆಯಿಂದ ಎಷ್ಟು ಅನುದಾನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ತೊಗೊಂಬಂದಿದ್ದೀರಿ ಕೂಪನ್ ಶಾಸಕರಿಗೆ? ನನಗೆ ಪ್ರಶ್ನೆ, ಒಂದು ರಸ್ತೆ ಹಾಕ್ಸಿದ್ದೀರಾ, ಯಾವ್ದಾದ್ರು ಸರ್ಕಾರಿ ಕಟ್ಟಡ ಕಟ್ಟಿದ್ದೀರಾ, ಒಂದು ಸೇತುವೆ ನಿರ್ಮಾಣ ಮಾಡಿದ್ದೀರಾ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳು ಮಾಡಿದ್ದೀರಾ, ಅಥವಾ ಹೋಗ್ಲಿ ಗುಂಡಿ ಮುಚ್ಚಿಸಿದ್ದೀರಾ ಯಾವುದಾದ್ರೂ? ಇದು ನನ್ನ ಪ್ರಶ್ನೆ ನೇರವಾಗಿ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ರಾಮನಗರ ಜಿಲ್ಲೆಗೆ ಅದರದಾದಂಥ ಇತಿಹಾಸ ಇದೆ. ರಾಮನಗರ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ, ಮತದಾರರ ಮೇಲಿದೆ. ಇವತ್ತು ರಾಮನ ಬಗ್ಗೆ ನನಗೆ ಎಲ್ಲಿಲ್ದಿರ ಪ್ರೀತಿ ಇದೆ, ಎಲ್ಲಿಲ್ದಿರ ಅಭಿಮಾನ ಇದೆ, ಗೌರವ ಇದೆ. ಭಾಳ ನಾನು ರಾಮನ ಒಬ್ಬ ಆರಾಧಕ ಅಂತಕ್ಕಂಥದ್ರ ಬಗ್ಗೆ ಕೂಪನ್ ಶಾಸಕರು ತಾವೇನು ಮಾತಾಡ್ತೀರಿ? 500 ವರ್ಷದ ಒಂದು ಹೋರಾಟ ನಮ್ಮ ಪೂರ್ವಜರು ರಾಮ ಮಂದಿರದ ನಿರ್ಮಾಣದ ವಿಚಾರವಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಕೈಗೊಂಡು ಪ್ರತಿಯೊಬ್ಬ ಭಾರತೀಯ ಕನಸನ್ನು ಕೂಡ ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು. ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ. ಯಾವ ರೀತಿ ನೀವು ಕಾಂಗ್ರೆಸ್ ಅವರು ಅದನ್ನು ವಿರೋಧಿಸಿದ್ರಿ, ಇದು ಜಗಜ್ಜಾಹಿರ. ಇತ್ತೀಚೆಗೆ ನಡೆದಂಥ ದೆಹಲಿಯಲ್ಲಿ ಮೊದಲನೇ ಪಾರ್ಲಿಮೆಂಟ್ ಏನಿತ್ತು, ಆ ಪಾರ್ಲಿಮೆಂಟಲ್ಲೂ ಕೂಡ ನಿಮ್ಮ ರಾಷ್ಟ್ರೀಯ ನಾಯಕರು ಯಾವ ರೀತಿ ಇವತ್ತು ಬೇರೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂಗಳನ್ನ ನೀವು ನೇರವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಸನ್ನಿವೇಶಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಇದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ನೀವೇನಾದರೂ ಮುಂದಾಗೋದಾದರೆ ನನಗೆ ಮುಂದಿನ ದಿನಗಳಲ್ಲಿ ಒಂದೇ ಆತಂಕ, ರಾಮನಗರದ ಹೆಸರು, ರಾಮ ಅನ್ನೋ ಹೆಸರನ್ನ ತೆಗೆದು ಬರೀ ನಗರ ಅಂತ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಬೇರೆ ಯಾವುದಾದ್ರೂ ಹೆಸರು ಕೊಡ್ತಕ್ಕಂಥ ಯೋಚನೆಗಳು ಕೂಡ ಬಹುಶಃ ನಿಮ್ಮ ತಲೆನಲ್ಲಿ ಇದೆಯೋ ಏನೋ ಅಂತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಪಾಪ ಭಾಳ ಆತಂಕದಿಂದ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ನನ್ನ ಹತ್ರನೇ ಹೊರಗಾಕಿದ್ದಾರೆ. ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣಕ್ಕೆ, ಏಕೆಂದರೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದಾದರೆ ಮೊದಲು ಸಹಿ ಆಗ್ತಕ್ಕಂಥವ್ರು ನಾವೇ. ಈಗ ತಾನೇ ನಾನು ಪ್ರಾರಂಭಿಕವಾಗಿ ಹೇಳಿದೆ, ರೆವಿನ್ಯೂ ರೆಕಾರ್ಡ್ಗಳು, ಗೌರ್ಮೆಂಟ್ ರೆಕಾರ್ಡ್ಗಳು, ಯಾವ ರೀತಿ ನಾವು ಸಮಸ್ಯೆನ ಎದುರಿಸಬೇಕಾಗ್ತದೆ, ಯಾವ ರೀತಿ ಜನಸಾಮಾನ್ಯರುಗಳು ಇವತ್ತು 4 ತಾಲೂಕುಗಳಿಂದ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲಿಬೇಕಾಗತ್ತೆ. ಇದರಿಂದ ಯಾವುದೇ ಅನುಕೂಲ ಆಗೋದಿಲ್ಲ. ಕೇವಲ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ರಿಯಲ್ ಎಸ್ಟೇಟು ದಂಧೆಕೋರರು ಯಾರಿದ್ದಾರೆ, ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಲ್ಯಾಂಡ್ ಗ್ರ್ಯಾಬರ್ಸ್ ಯಾರಿದ್ದಾರೆ,
ಬಹುಶಃ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇಲ್ಲಿ ಜಿಲ್ಲೆ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಮೂಲ ಉದ್ದೇಶವೇ ಅದು. ಬಹುಶಃ ಮುಂದಿನ ದಿನಗಳಲ್ಲಿ ಇದೇನಾದರೂ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥದ್ದು ಇವರ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ, ಇವತ್ತು ಸಾಕಷ್ಟು ಸಂಘಟನೆಗಳು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ನನಗೊಂದೇ ಮಾತು ಹೇಳಿದರು, ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲೂ ಕೂಡ ಅರಿವಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಾಂತಿಯುತವಾದಂಥ ಒಂದು ಹೋರಾಟವನ್ನು, ಜಿಲ್ಲೆಯ ಒಂದು ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ಇತಿಹಾಸವನ್ನು ಉಳಿಸ್ತಕ್ಕಂಥದ್ದಕ್ಕೆ ಪಕ್ಷಾತೀತವಾದಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಜೊತೆಯಲ್ಲಿ ಮೊನ್ನೆ ದಿನ ಮಾಧ್ಯಮದ ಸ್ನೇಹಿತರು ತಾವು ಎಲ್ಲ ಇದ್ರಿ, ಕಂದಾಯದ ಭವನದ ಕಚೇರಿಯ ಆಚೆ ಅತ್ಯಂತ ಶಾಂತಿಯುತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಬಹುಶಃ VSSN ಅಂತಕ್ಕಂಥದ್ದು ಭಾಳ ಸ್ಥಳೀಯವಾದಂಥ ಒಂದು ತಳಮಟ್ಟದ ಒಂದು ಚುನಾವಣೆಗಳು. 2 ಬಾರಿ ಡೇಟನ್ನು ಕೊಟ್ಟು 3ನೇ ಬಾರಿನೂ ಕೂಡ ಚುನಾವಣೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕೆಲವೊಂದಷ್ಟು ಸರ್ಕಾರವನ್ನು ನಡೆಸ್ತಕ್ಕಂಥ ಪ್ರಭಾವಿಗಳು, ಬಲಿಷ್ಠರು ಅಮಾಯಕ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರಿ ಚುನಾವಣೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕಾರಣಗಳು ಕೊಟ್ಟು ತಪ್ಪಿಸ್ಕೊಂಡ್ರು. ಪಾಪ ಅವರು ಮೇಡಮ್ಮು, ನಾನು ಮೊನ್ನೆನೂ ಮಾತಾಡ್ಬೇಕಾದ್ರೆ ಹೇಳಿದೆ, ಅವರು DR ಅವರು ಒಂದೇ ಮಾತು ಹೇಳ್ತಾರೆ, ಅವರು ಪಾಪ ಹೆಣ್ಮಗಳು, ಸರ್ ನಮಗೆ ಭಾಳ ಕಷ್ಟ ಆಗಿದೆ, ನಾವು ಫ್ರೀ ಹ್ಯಾಂಡ್ ಇಲ್ಲ ನಮಗೆ ಅಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ ಜಿಲ್ಲೆಯಲ್ಲಿ. ನಾವು ಯಾವುದೇ ಒಂದು ತೀರ್ಮಾನಗಳು ತಗೊಳ್ಬೇಕು ಅಂದರೂ ಕೂಡ ಸರ್ಕಾರದ ಕೆಲವೊಂದಷ್ಟು ಪ್ರಭಾವಿ ರಾಜಕಾರಣಿಗಳ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ನಾವು ಮಣಿಬೇಕಾಗ್ತದೆ. ದಯಮಾಡಿ ನಮ್ಮನ್ನೆಲ್ಲರೂ ಟ್ರಾನ್ಸ್ಫರ್ ಮಾಡಿಸ್ಬಿಡಿ, ಇನ್ಯಾರನ್ನಾರು ಹಾಕೊಳ್ಳೋಕ್ಕಾದರೆ ಸಾಧ್ಯ ನೋಡಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಉಸಿರುಕಟ್ಟು ವಾತಾವರಣ ಅಂತ ಪಾಪ ಅವರು ಹೆಣ್ಮಗಳು ಹೇಳ್ಕೊಳ್ತಾರೆ. ಇದ್ರ ಮಧ್ಯೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಬೆಳಗ್ಗೆ 10:15 ಗಂಟೆಗೆ ಬಂದು ಕೂತ್ವು. ಭಾಳ ಶಾಂತಿಯುತವಾಗಿ ಏನೋ DC ಅವರು ಬದಲಾವಣೆ ಆಗಿದ್ದಾರೆ, ಕೆಲವೊಂದಷ್ಟು ರಾಜ್ಯದಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳದ್ದು. ಅದರಲ್ಲಿ ರಾಮನಗರ DCನೂ ಕೂಡ ಹೊಸದಾಗಿ ಯಾರೋ ಬಂದಿದ್ದಾರೆ. ಅವರು ಏನೋ ಪ್ರೀಫಿಕ್ಸ್ಡ್ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಬೆಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟರು. ಸರಿ, ಇದ್ರ ರಿಲೇಟೆಡ್ಡು DR ಆಗಲಿ RO ಆಗಲಿ ಬಂದು ಕೂತು ಯಾತಕ್ಕೋಸ್ಕರ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಸಮಸ್ಯೆಗಳೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಅವ್ರಿಗಿದೆ. ನಾವು ಕೇಳಿದ್ದು ಒಂದೇ, ಇಲ್ಲಿವರೆಗೂ ನೀವು ಯಾವ ರೀತಿ ನೀವು ಆಟಗಳಾಡಬೇಕು ಆಟ ಆಡ್ಕೊಂಬಂದ್ರಿ. ಅದೇನೋ ಶಾಂತಿ ಸಭೆ ಕರಿತೀನಿ, ಕಾನೂನು ಸುವ್ಯವಸ್ಥೆ ಅಂದ್ರಿ, ಅದಕ್ಕೂ ನಾವು ಒಪ್ಕೊಂಡು ಶಾಂತಿಯುತವಾಗಿ ಆಯಿತು, ಸಂತೋಷ. ಅದೇನೋ 3ನೇ ತಾರೀಕು ಶಾಂತಿ ಸಭೆ ಕರಿತೀರಿ, 8ನೇ ತಾರೀಕು ಮತ್ತೆ ಡೇಟ್ ಘೋಷಣೆ ಮಾಡ್ತೀರಿ, ನೀವೇ ಕೊಡ್ತೀರಿ ಡೇಟು, RO ಡೇಟ್ ಮಿಸ್ ಮಾಡ್ತಾರೆ. ನಾನು ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರಿ. ಕೊನೆಗೆ 3 ಗಂಟೆ ನಮ್ಮನ್ನು ಕಾಯಿಸಿ 10:15 ಗಂಟೆಯಿಂದ ಮಧ್ಯಾಹ್ನ 1:15 ಗಂಟೆವರೆಗೂ ಒಬ್ಬ ಅಧಿಕಾರಿ ಕೂಡ ಬರಲಿಲ್ಲ. ಕೊನೆಗೆ ಅದೇನೋ ನಮ್ಮ ಚನ್ನಪಟ್ಟಣ ತಹಸೀಲ್ರು ಬಂದರು, ಅದಾದಮೇಲೆ ADC ಬಂದರು, AC ಬಂದರು. ಬಂದು ಪಾಪ ಅವ್ರಿಗೂ ಏನೂ ಇಲ್ಲ, ಅವರು ಫೋನ್ ಎತ್ತಾ ಇಲ್ಲ, ಸರ್ ಸ್ವಲ್ಪ ಟೈಮ್ ಕೊಡಿ ಅಂತ ಅವರು ಹಂಗೆ ತಳ್ಳಿ ಹಾಕೊಂಡಿದ್ರು. ಕೊನೆಗೆ ಪಾಪ ಅವರು DR ಮೇಡಮ್ಮು ಫೋನ್ನಲ್ಲಿ ಮಾತಾಡಿದರು, ನಾವು ಕಂದಾಯ ಭವನದ ಒಳಗಡೆ ಕೂತ್ಕೊಂಡು ಆಯಿತು 22ನೇ ತಾರೀಕು ಡೇಟ್ ಕೊಡ್ತೀವಿ ಅಂತ ಈಗ ಮಾತು ಕೊಟ್ಟಿದ್ದಾರೆ. ಬಟ್ ಅದ್ರ ಮಧ್ಯೆ, ಅದರ ನಡುವೆ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಎಲ್ಲರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಯಾಕಂದರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಂಥ ರೀತಿ
ಉಪಯೋಗ ಮಾಡಿದಂಥ ಆ ಪದ ಬಳಕೆಗಳು ಇವತ್ತು ನಾನು ರಾಜ್ಯದ ಜನತೆ ಮುಂದೆ ಮಾಧ್ಯಮದಲ್ಲಿ ಅದನ್ನು ಹೇಳಲಿಕ್ಕಾಗೋದಿಲ್ಲ. ದಯಮಾಡಿ ನನಗೆ ಕೇಳಬೇಡಿ ಏನು ಅಂತ. ನಮ್ಮ ಕಾರ್ಯಕರ್ತರಿಗೆ ಒಂದು ಪದ ಬಳಕೆ ಮಾಡ್ತಾರೆ, ಬೇಕು ಅಂತ ನಮ್ಮನ್ನು ಪ್ರಚೋದಿಸ್ತಾರೆ. ಅಲ್ಲಿಂದ ಅದೇನೋ ಪಾಪ ಕಂದಾಯ ಭವನದ ಗ್ಲಾಸ್ ಪುಡಿ ಪುಡಿ ಆಗೋಯ್ತು, ಏನು JDS ಕಾರ್ಯಕರ್ತರು ಭಾಳ ಅಶಾಂತಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡಿಬಿಟ್ರು ಅಂತ ನಮ್ಮ ಮೇಲೆ FIR ಮಾಡಿ, ಏಕೆಂದರೆ ಗ್ಲಾಸ್ ಹತ್ರ ಇದ್ದಿದ್ದು ಪೊಲೀಸವರು ಬ್ಯಾರಿಕೇಡ್ಗಳು ಹಾಕ್ಕೊಂಡಿದ್ರು. ನಿಮಗೂ ಗೊತ್ತಿದೆ, ನೋಡಿದ್ರಿ ಮಾಧ್ಯಮದವರು. ಗ್ಲಾಸ್ ಹೊಡೆದಾಕಿದ ಮಹಾನ್ ಭಾವರು ಯಾರೋ, FIR ಅಂತೂ ಪಾಪ ತೆಗೆದು ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿಬಿಟ್ರಿ. ಒಂದು ಮಾತು ನಾನು ಹೇಳ್ತೀನಿ, ಪ್ರಾರಂಭಿಕವಾಗಿ ಈಗ ನಾನು ಹೇಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ಇದು ದೇವೇಗೌಡರ ಕಾಲದಿಂದನೂ ಕುಮಾರಣ್ಣನ ಕಾಲದವರೆಗೂ ಅಧಿಕಾರಿಗಳಿಗೆ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಎಂದೂ ಕೂಡ ಕುಮಾರಣ್ಣ ಅವರು ಸಾಕಷ್ಟು ಶಾಸಕರಂದ ಮೇಲೆ ಫೋನ್ಗಳು ಬರುತ್ತೆ, ಸ್ಟೇಷನ್ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದೇ ಮಾತು ಹೇಳೋರು, ದಯಮಾಡಿ ಯಾರ ಮೇಲೂ FIR ಬುಕ್ ಮಾಡ್ತಕ್ಕಂಥದ್ದು ಆಗಬಾರ್ದು. ಏನೇ ಸಮಸ್ಯೆಗಳಿದ್ರೂ ಕೂತು ಬಗೆಹರಿಸಿ, ಅದು ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಕೂತು ಬಗೆಹರಿಸಿ ಕಳಿಸ್ಕೊಡಿ. ಯಾವುದೇ ಗೊಂದಲಕ್ಕೆ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಬೇಡ ಅಂತಕ್ಕಂಥದ್ದನ್ನು ಇದು 30 ವರ್ಷದಿಂದ ಸತತವಾಗಿ ಈ ರೀತಿಯಾದಂಥ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿದರು ಈ ಜಿಲ್ಲೆನಲ್ಲಿ. ಆದರೆ ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಏಜೆಂಟರ ರೀತಿ ನಡವಳಿಕೆಗಳು ಮಾಡ್ತಾ ಇದ್ದಾರೆ. ಸರ್ಕಾರದ ಏಜೆಂಟರ ರೀತಿ ನಡವಳಿಕೆಗಳು ನೋಡ್ತಾ ಇದ್ದೀವಿ ಕೆಲವೊಂದಷ್ಟು ಜನ. ಅಗೇನ್ ಸಂಪೂರ್ಣವಾಗಿ ನಾನು ಹೇಳ್ತಾ ಇಲ್ಲ, ಎಲ್ಲರ ಮೇಲೂ ಅತ್ಯಂತ ಗೌರವ ಇದೆ ನನಗೆ. ನನ್ನ ಪ್ರಶ್ನೆ, ನೀವು ಅಷ್ಟೆಲ್ಲ ಸರ್ಕಾರದ ಒತ್ತಡಗಳ ಮೇಲೆ ನೀವು ಪಾಪ ಏಜೆಂಟ್ಗಳ ರೀತಿ ನೀವು ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಾದರೆ ದಯಮಾಡಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ತಗೊಳ್ಳಿ, ನೇರವಾಗಿ ಮೆಂಬರ್ಶಿಪ್ ತಗೊಳ್ರಿ, ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ತಗೊಳ್ಳಿ, ನೀವು ರಾಜೀನಾಮೆ ಕೊಡಿ. ಇದು ನನ್ನ ಪ್ರಶ್ನೆ. ಏಕೆಂದರೆ ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮ ಕೈನಲ್ಲಿ ಇರ್ತಕ್ಕಂಥವ್ರು, ಯಾವ ರೀತಿ ನೀವು ನಡ್ಕೊಳ್ಬೇಕು? ಸರ್ಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಮತ್ತೊಬ್ಬರ ನಾಯಕರ ಕೈಗೊಂಬೆಯಾಗಿ ಯಾವುದೋ ಒಂದು ಪಕ್ಷದ ಒಂದು ಏಜೆಂಟ್ರಾಗಿ ನೀವು ವರ್ತನೆ ಮಾಡ್ತೀರಿ ಅನ್ನೋದಾದರೆ ನಾವು ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ದಟ್ ಡಸಂಟ್ ಮೀನ್ ನಾವು ಅತ್ಯಂತ ಶಾಂತಿಯುತವಾಗಿ ಆರೋಗ್ಯಕರವಾದಂಥ ಪ್ರತಿಭಟನೆಗಳು ಮುಂದೆ ಯಾವುದೇ ಇರ್ಬೋದು, ಯಾವುದೇ ವಿಚಾರವಾಗಿರ್ಬೋದು. ಈಗಲೂ ಕೂಡ ಹೇಳಿದ್ದೀನಿ, ಬೆಂಗಳೂರು ದಕ್ಷಿಣಕ್ಕೆ ಏನಾದರೂ ಸೇರಿಸ್ತಕ್ಕಂಥದ್ದಾದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಡೆಯಿಂದ ಕೆಲವೊಂದಷ್ಟು ಸಂಘಟನೆಗಳು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾರೆ. ಏಕೆಂದರೆ ಇದು ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ, ಇತಿಹಾಸನ ಕಾಪಾಡಬೇಕಾಗ್ತದೆ, ನಮ್ಮ ರಾಮನಗರವನ್ನು ಹೆಸರನ್ನು ಉಳಿಸ್ಬೇಕಾಗ್ತದೆ. ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಸುಳ್ಳು ಬೆದರಿಕೆಗಳು, ಪುಳ್ಳು ಬೆದರಿಕೆಗಳು, FIR ಆಗ್ತಕ್ಕಂಥದ್ದು, ನಾವು ಜನಪರವಾದಂಥ ಹೋರಾಟ ಮಾಡಬೇಕಾದ್ರೆ ನಾವೇನು ನಮ್ಮ ಮನೆ ಹೋರಾಟ ಮಾಡ್ತಾಯಿಲ್ಲ, ನಮಗೋಸ್ಕರ ಹೋರಾಟ ಮಾಡ್ತಾಯಿಲ್ಲ, ವ್ಯಕ್ತಿಗತವಾಗಿ ಜನಗಳಿಗೋಸ್ಕರ ನಾವು ಹೋರಾಟ ಮಾಡೋದಕ್ಕೆ ಇಳಿದ ನಂತರ ಇಂಥ FIRಗಳಿಗೆ ನಾವು ಜಗ್ಗದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.